ಭುಜಫಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹೊರೈ ಸಚಿವನ ಕೇಳ್ ಹದಿಮುದದಿ ಭುಜಫಲ ಶೌರ್ಯದಿ ಮೆರೆಯುವ ಎನಗೆ ಸಮಾನರಾರಿ ಹೊರೈ ಸಚಿವನ ಕೇಳ್ ಹದಿಮುದದಿ ಸಾಹಸದಿಂದಲೇ ಮೆರೆಯುವ ಎನಗೆ ಸಾಹಸದಿಂದಲೇ ಮೆರೆಯುವ ಎನಗೆ ಸರಿಸಮನಿಂದ ದರೆಯೊಳಗಿಂದು ಸರಿಸಮನಿ ಹರೆ ದರೆಯೊಳಗಿಂದು ಸುಭೋಗದಿಂದಲೇ ಸರಾಗದಿಂದಲೇ ಸುಭೋಗದಿಂದಲೇ ಸರಾಗದಿಂದಲೇ ಆನಂದದಿಂದ ಮೆರೆಯುವೆನ ಆನಂದದಿಂದ ಮೆರೆಯುವೆನ ಆನಂದದಿಂದ ಮೆರೆಯುವೆನ. ಎಲೆ ಹಗ್ರೂರ, ನಮ್ಮ ರಾಜ್ಯದಲ್ಲಿ ರಾಜ್ಯದ ಕ್ರಮವು ಯಾವ ರೀತಿ ಇರುವುದು ಅದನ್ನು ತಿಳಿಸು. ಮಹಾರಾಜ, ವಿಜ್ಞಾಪಿಸುವೆನು. ಲಲಿಸಿಗಲೇ ಮಹಾರಾಜ ನೀನು ಲಲಿಸಿಗಲೇ ಲಲಿಸಿಗಲೇ ಮಹಾರಾಜ ನೀನು ಲಲಿಸಿಗಲೇ ಎನ್ನೋಳಿಂತು ವಿವರ ಮಹಾರಾಜ ಅಕ್ರೂರ ಎನ್ನೋಳಿಂತು ವಿವರ ಹರ್ಜೋದಿಷ್ಟ ಲಲಿಸಿಗಲೇ ಮಹಾರಾಜ ನೀನು ಲಲಿಸಿಗಲೇ ಲಲಿಸಿಗಲೇ ಲಲಿಸಿಗಲೇ. ಮಹಾರಾಜ, ಅಕ್ರೂರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಎಲೆ ಕೃತುವರ್ಮ, ನಮ್ಮ ಯಾದವ ರಾಜ್ಯದ ಕ್ರಮವು ಯಾವ ರೀತಿಯಾಗಿ ರಣೋತ್ಸವ ಆಚರಿಸುವುದು ಅದನ್ನು ವಿಶದವಾಗಿ ತಿಳಿಸು. ಮಹಾರಾಜ, ವಿಜ್ಞಾಪಿಸುವೆನು. ಭೂಪಾಲಾಲೆ ಸೈನ್ಯ ವಾಕ್ಯವನಿಗಲೆ ಭೂಪಾಲಾಲೆ ಸೈನ್ಯ ಮುತ್ತು ತೆರೆಪು ಸೈನ್ಯ ಎತ್ತ ಹೋದರು ಬೇಡ. ಮಹಾರಾಜ, ಫಲ ಮುತ್ತು ತೆರೆಪು ಸೈನ್ಯ ಎತ್ತ ಹೋದರು ಬೇಡ. ಗಾಡ ಗಾಡನೆ ಬಾಡ ಗಾಡ ಗಾಡನೆ ಬಾಡ ನಡಗೆ ಸಿಗಳರ ಭೂಪಾಲಾಲೆ ಸೈನ್ಯ ವಾಕ್ಯವನಿಗಲೆ ಭೂಪಾಲಾಲೆ ಸೈನ್ಯ ಲಾಲೆ ಸೈನ್ಯ ಲಾಲೆ ಸೈನ್ಯ. ಮಹಾರಾಜ, ಕೃತುವರ್ಮ, ನಮ್ಮ ರಾಜ್ಯದಲ್ಲಿ ಸೈನ್ಯಾಗ್ರೇಸರು, ಪದಾತಿಗಳು, ಗಜಗಮನರು ನಿಮ್ಮ ಆಜ್ಞೆಯನ್ನು ಮೀರದೆ ಎಲ್ಲ ಭಯ ಭಕ್ತಿಯಿಂದಿರುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ನೀನು ಕುಳಿತುಕೋ. ಈಗ ನಾನು ಮಹಾಧನ್ಯ. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನಿಮ್ಮಂತ ಮಂತ್ರಿ ಸೈನ್ಯಾಧೀಶರು ನನ್ನ ಆಸ್ಥಾನದಲ್ಲಿ ಇರುವಾಗ ನನಗೆ ಕೊರತೆ ಎಂದರೇನು? ತಮ್ಮ ತಮ್ಮ ಆಸ್ಥಾನದಲ್ಲಿ ಕುಳಿತುಕೊಳ್ಳಿ. ಹರುಷವಾನಂತೆನೋ 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 ಆ ಅಕ್ರೂರ, ಧರೆಯಳು ಪ್ರಭುವೆಂಬನೆ ವರ ಮಂತ್ರಿ ಸೈನ್ಯಾಧೀಶನೆ ಧರೆಯಳು ಪ್ರಭುವೆಂಬನೆ ವರ ಮಂತ್ರಿ ಸೈನ್ಯಾಧೀಶನೆ ಪರಿಪರಿ ವಿಧಾದಲ್ಲಿ ಹರುಷದಿ ಮೆರೆಯುವೆ ಪರಿಪರಿ
ಅಂದಾದಲ್ಲಿ ಹರುಷದಿ ಮೆರೆಯುವೆ ಹರುಷವಾನಾಂತೆನೋ 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 ಆ ಆ ಇವಾಗಲಿ ಚಾರನೆ ಸಮಾಚಾರವೇನು? ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮ ದಯ ಮಾಡುತ್ತಿರುವನು. ಏನು ದುರ್ಯೋಧನನು ಆಗಮಿಸುತ್ತಿರುವರೆ? ಬರಲಿ, ಬಹಳ ಸಂತೋಷ. ಆತನನ್ನು ರಾಜಮರ್ಯಾದೆಯಿಂದ ಬರಮಾಡಿ ನಮಸ್ಕರಿಸುತ್ತದೆ. ಗುರುರಾಜ, ನಿನಗೆ ಮಂಗಳವಾಗಲಿ. ಬಾ, ಈ ಆಸ್ಥಾನದಲ್ಲಿ ಕುಳಿತುಕೋ. ಯಾರಲ್ಲಿ ಇಂತಹ ಸಂತೋಷದ ಕಾಲದಲ್ಲಿ ರಾಜನರ್ತಕೆಯನ್ನು ಬರಮಾಡಿ ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಬನ್ನೀರ ಪರಿಮಳದ ಬೀರಿದೆ. ಅಂದದ ಶಿಲೆಯೊಂದು ನಲಿದಾಡಿದೆ. ಭಲ ಭಲ ಅಕ್ರೂರ ಕೃತವರ್ಮ, ವಲ್ಲವೇ ಮೋಯಿರಿ ಎನ್ನುವುದು ಇವಳ ಹೆಸರಲ್ಲವೇ, ಘನಮಹ ತುಂಬಿರುವ ಚೆಲುವಲ್ಲವೇ, ಸುಂದರನೇ ನೀವು ಅಲ್ಲವೇ, ಸುಂದರನೇ ನಿನಗೆ ನೀವು ಅಲ್ಲವೇ, ತನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ತನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ, ಅಂದದ ಶಿಲೆಯೊಂದು ನಲಿದಾಡಿದೆ. ಭಲ 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 ಅಕ್ರೂರ, ನೋಡಿದ್ರ ನಮ್ಮ ಯಾದವ ಸೈನ್ಯವನ್ನು? ದುರ್ಯೋಧನ, ನೋಡಿದ್ರ ನರ್ತಕಿಯನ್ನು? ಮುತ್ತಿನ ಮಾಲೆಯ ಕಟ್ಟಿ ಅಲೆಯ ಕಟ್ಟಿ ತಂದಿಹಾವು ಒಂದು, ಮುತ್ತಿನ ಮಾಲೆಯ ಕಟ್ಟಿ ತಂದಿಹಾವು ಒಂದು, ಆಸೆಯ ಬೀರುವ ತುಂಬಿ ಹಂದಿಯೇ ತಾನಿಂದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತ ಬರುವುದು, ಹಾರುತ್ತ ಬರುವುದು ದುಂಬಿಯ ನಿದಿರಲಿ, ಹಾರುತ್ತ ಬರುವುದು ದುಂಬಿಯ ನಿದಿರಲಿ, ತತ್ತಯ್ಯಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ದಿತ್ತಯ್ಯಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಭಲ ಭಲ ಅಕ್ರೂರ, ತತ್ತಯ್ಯಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ದಿತ್ತಯ್ಯಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಅಂದದ ಶಿಲೆಗೊಂದು ನಲಿದಾಡಿದೆ, ನಲಿದಾಡಿದೆ, ನಲಿದಾಡಿದೆಯೇ
ಯಾರಲ್ಲಿ ಈ ನರ್ತಕರಿಗೆ ತಕ್ಕ ಬಹುಮಾನಗಳನ್ನು ಕೊಟ್ಟು ಕಳಿಸಿರಿ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಅಲ್ಲದೆ ನೀನು ಬಂದ ಸಮಾಚಾರವೇನು? ಬಲಭದ್ರದೇವ, ತಮ್ಮ ಆಶೀರ್ವಾದ ಬಲದಿಂದ ಹಸ್ತಿನಾವತಿಯಲ್ಲಿ ಸಕಲರು ಸೌಖ್ಯದಿಂದ ಇರಬಹುದು. ನಾನು ಬಂದ ಸಮಾಚಾರವೇನೆಂದರೆ, ನಾನು ಕೃಷ್ಣನ ಬಳಿಗೆ ಹೋಗಿದ್ದೆನು. ಪಾಂಡವರಿಗೂ ನಮಗೆ ಯುದ್ಧವು ಪ್ರಾರಂಭವಾಗಿದೆ. ಅದರಲ್ಲಿ ನಾನು ನಿಮ್ಮ ಪಕ್ಷ, ನೀವು ನಮ್ಮ ಪಕ್ಷವನ್ನು ವಹಿಸಬೇಕಿದ್ದು ನಾನು ನಿಮ್ಮಲ್ಲಿಗೆ ಬಂದಿರುವೆನು. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ಬಲರಾಮ ನಿಮ್ಮ ಸಮೇತ ಯಾದವ ಚೋಳಿ ಸೈನ್ಯವನ್ನು ಬಯಸಿದನು. ಗುಪ್ತವಾಗಿ ಹೋಗಿ ವಿಚಾರಿಸಿಕೊಂಡಿದ್ದು ಒಳ್ಳೆಯದೇ ಆಯಿತು. ಆದರೆ ಶ್ರೀಕೃಷ್ಣನೇ ಬೇರೆ, ನಾನೇ ಬೇರೆ ಎಂಬ ವಿಷಯವು ಅಸಂಗತವಾಯಿತವಲ್ಲ? ದೇವ, ಗುಪ್ತನಾಗಿ ಮಂತ್ರಲೋಚನೆಯನ್ನು ಮಾಡಿ ಯಾರಿಗೂ ತಿಳಿಯದಂತೆ ಬಹಳ ರಹಸ್ಯವಾಗಿ ಹೋದೆನು. ಆದರೆ ನಾನು ಹೋಗಿ ಸೇರುವುದಕ್ಕೂ ಆ ಅರ್ಜುನನು ಸೇರುವುದಕ್ಕೂ ಒಂದೇ ಆಯಿತು. ಆದದ್ದು ಹಾಗೆ ಹೋಯಿತು. ತಮಗಿಂತಲೂ ಆಪ್ತರು ನನಗೆ ಮತ್ತಾರರೂ ದೇವ. ಕೃಷ್ಣನು ಆಯುಧವನ್ನು ಹಿಡಿಯಲವೆಂದು ಆಡುವುದನ್ನು ಸ್ಥಿರಪಡಿಸಿಕೊಂಡಿವರೇ ತಾನೇ? ದೇವ, ಆ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ಜಯವು ಖಂಡಿತ. ಮಾತ್ರ ದೇಶಾಧಿಪತಿಯಾದ ಶಲ್ಯನನ್ನು ಸೈನ್ಯ ಸಮೇತ ಕರೆದುಕೊಂಡು ಹೋಗು. ಕೃತವರ್ಮನನ್ನು ಸಹ ಸೈನ್ಯಕ್ಕೆ ಬಲಪಡಿಸಿಕೊ. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಯಾರಿಗೂ ತಿಳಿಸಬೇಡ. ದೇವ, ಆಗಬಹುದು. ತಮ್ಮ ಆಶೀರ್ವಾದ ಬಲದಿಂದ ಆ ಘೋರ ರಣಾಂಗಣವನ್ನು ಬೆಳಗುವೆನು. ನಾನಿನ್ನು ಹೊರಡುವೆನು. ಹೋಗಿ ಬಾರು ವೀರಾವರ, ನಿನಗೆ ಮಂಗಳವಾಗಲಿ. ಆಹಾ, ನಮ್ಮ ಅಗ್ರಜನಾದನು ಬಲವಾದ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಕಡೆಗೆ ಇರುವನು. ಆತನೊಡನೆ ಹೋರಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ನಾನು ತಕ್ಕ ಒಂದು ಉಪಾಯವನ್ನು ಮಾಡುವೆನು. ನಮ್ಮಣ್ಣನು ಬಹಿರ್ಭೂಮಿಗೆ ಹೋಗುವ ಸಮಯದಲ್ಲಿ ನಾನೊಂದು ಗೋವು ರೂಪವನ್ನು ತಾಳಿ ಆತನನ್ನು ಹಿಂಭಾಗದಿಂದ ತಿವಿಯಲು ಹೊರಡುವೆನು. ಆತನು ಕೋಪರೂಢನಾಗಿ ಹೊಡೆಯುವನು. ಅದೇ ನಿಮಿಷ ಮಾತ್ರದಿಂದ ಮೃತ್ಯುವಿನ ಹೊಂದಿ ಆತನನ್ನು 21 ದಿನ ಭೂಪ್ರದಕ್ಷಿಣೆ ಮಾಡುವಂತೆ ಹೇಳಿ ಕಳಿಸಿಕೊಟ್ಟು ಆತನು ಮುಗಿಸಿಕೊಂಡು ಬರುವರಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು. ಇದೇ ತಕ್ಕ ಉಪಾಯ, ಇದೇ ತಕ್ಕ ಉಪಾಯ. ಏನಿದು? ಹೋ 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 ಏನಿದು? ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಈ ಒಂದು ಸಣ್ಣ ಶಿಲೆಯಿಂದ ಇದನ್ನು ಒಡೆದು ಇದನ್ನು ಬೆದರಿಸಿ ಹಿಂದಕ್ಕೆ ಕಳಿಸುವೆನು. ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಮೃತ್ಯು ಹೊಂದಿತಲ್ಲ. ಅಯ್ಯೋ ಪಾಪಿ ಬಲರಾಮನೇ, ಸ್ವಪ್ನದಲ್ಲಿಯೂ ಸಹ ಪಾಪವನ್ನರಿಯದ ನಾನು ಈ ಗೋಹತ್ಯೆಯನ್ನು ಮಾಡಿ ಕೆಟ್ಟೆನಲ್ಲ. ಓ ಪಾಪಿ ಬಲರಾಮನೇ, ನಿನ್ನ ಜನ್ಮವನ್ನು ಸುಡಬೇಕು. ಇನ್ನೇತಕಿ ಜನ್ಮ, ಇನ್ನೇತಕಿ ವಿಭವ, ಇನ್ನೇತಕಿ ಜನ್ಮ, ಇನ್ನೇತಕಿ ದವ, ಎನ್ನಂತ ರಂಗದಳು ದಯಿಸುತ್ತಲಿಹೆನಯ್ಯ. ಎನ್ನಂತ ರಂಗದಳು ದಯಿಸುತ್ತ ಇಹುದಯ್ಯ. ಇನ್ನೇತಕಿ ಜನ್ಮ. ಗೋಹತ್ಯೆ ಪಾಪವನ್ನು ಗೈದಿರುವೆ ನಾನೆಂದು, ಗೋಹತ್ಯೆ ಪಾಪವನ್ನು ಗೈದಿರುವೆ ನಾನೆಂದು, ಅಯ್ಯಾಲೆಂದು ಹೈ ಹಠಟ ತಾನೆಂದು ಇವನೇ. ಸೈಸಾಲೆಂದು
ಅಗ್ರಜ, ಅಗ್ರಜ, ಪರಮಾತ್ಮ, ಇದೇನು ಈ ಗೋವು ಮಲಗಿರುವುದೇ ಅಗ್ರಜ? ಮಲಗಲಿಲ್ಲ ಕೃಷ್ಣ. ಮುಗ್ಧ ಗೋವೆಂದು ಸುಮ್ಮನೆ ತಳ್ಳಿದನು ಅಷ್ಟೇ. ಅಷ್ಟ ಮಾತ್ರಕ್ಕೆ ಬಿದ್ದು ಮೃತ್ಯು ಹೊಂದಿರುವುದು. ಕೃಷ್ಣ, ಈ ಗೋಹತ್ಯ ಪಾಪಕ್ಕೆ ಯಾವುದಾದೊಂದು ಉಪಾಯವನ್ನು ಹೇಳು ಕೃಷ್ಣ. ಏನು ಮೃತ್ಯು ಹೊಂದಿರುವುದೇ ಅಣ್ಣ? ಪಾಪದೋಷಗಳದಕ್ಕೆ ನಿರಂತರ ಚಿಂತೆ, ಸಪ್ತ ನದಿಗಳ ಸ್ಥಾನ ತೀರ್ಥಕ್ಷೇತ್ರ, ದರ್ಶನ ಗೋಹತ್ಯ ದೋಷ ಪರಿಹಾರ ಮಾರ್ಗ, ಗೋ ಪ್ರದಕ್ಷಿಣೆ ಮಾಡು ಪಾಪ ದುರಿತಾರಿಷೆ. ಆ ಉಪಾಯವೇನಣ್ಣ? ಅನುಭವಿಸುತ್ತಿರಲೇಬೇಕು. ಹೌದು ಕೃಷ್ಣ, ಬಂದಿದ್ದನ್ನು ಅನುಭವಿಸಿ ತೀರಲೇಬೇಕು. ಅಣ್ಣ, ಅಜ್ಞಾನದಿಂದ ಗೋಹತ್ಯೆ ಮಾಡಿದ ಪುರುಷನು ಕುಂತಲ್ಲಿ ಕುಳ್ಳದೆ ನಿಂತಲ್ಲಿ ನಿಲ್ಲದೆ ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ 21 ದಿನ ಭೂಪ್ರದಕ್ಷಿಣೆ ಮಾಡಿ ಮುಗಿಸಿದರೆ ಈ ಗೋಹತ್ಯೆ ದೋಷವು ಪರಿಹಾರ ಆಗುವುದೆಂದು ಹೇಳುವರು. ಈಗ ಅದರಂತೆ ಮಾಡಲು ಹೇಗೆ ಸಾಧ್ಯವಣ್ಣ? ಕೃಷ್ಣ, ಅದು ಹೇಗೆ ಸಾಧ್ಯ? ಅಣ್ಣ, ಇದೇನು ಹೇಳಿವ್ರಿ? ಇನ್ನು 3 ದಿನಗಳಲ್ಲಿ ಮಹಾಭಾರತ ಯುದ್ಧವು ಪ್ರಾರಂಭವಾಗಿ ಆಗಿರುವುದಲ್ಲ. ಆ ಕೌರವನಿಗೆ ಮಾತು ಕೊಟ್ಟಿರುವಿರಲ್ಲ. ಆ ಯುದ್ಧವು ಯಾರಿಗೆ ಬೇಕಾಗಿರುವುದು ಕೃಷ್ಣ? ಆ ಕೌರವರು ಪಾಂಡವರು ಯಾರು ಗೆದ್ದರೇನು, ಯಾರು ಸೋತರೇನು? ಗಂಟು ಬಿದ್ದಿರುವ ಪಾಪವನ್ನು ಕಳೆದುಕೊಂಡರೆ ಸಾಕು. ಅಣ್ಣ, ದುಡುಕಬೇಡ ಅಣ್ಣ, ಯೋಚಿಸಿ ನೋಡು. ನಿನ್ನನ್ನೇ ನಂಬಿಕೊಂಡಿರುವ ಆ ಕೌರವನಿಗೆ ಮಾತು ಕೊಟ್ಟು ಮರೆಯುವುದೇ ಅಣ್ಣ. ಯೋಚಿಸಿ ನೋಡು ಅಣ್ಣ. ಆ ಕೌರವರು ಪಾಂಡವರು ಹೋರಾಡಿ ಸಾಯಲಿ, ನನಗಿದರಲ್ಲಿ ಚಿಂತೆ ಇಲ್ಲ. ನಾನು ಶಾಂತನಾಗಿಯೇ ಇರುವೆನು. ನನ್ನನ್ನು ತಡೆಯಬೇಡ ಕೃಷ್ಣ, ತಡೆಯಬೇಡ. ಅಗ್ರಜ, ಇಷ್ಟದ ಮೇಲೆ ನಿಮ್ಮ ತಮ್ಮ ಇಚ್ಛೆ. ಹರ ಹರ ಶಂಭು ಮಹಾದೇವಾ ನಿನ್ನ, ಹರ ಹರ ಶಂಭು ಮಹಾದೇವಾ ನಿನ್ನ, ಧೀರನು ತಾವರ ಶಂಭೋ ಶಂಕರ, ಧೀರನು ತಾವರ ಶಂಭೋ ಶಂಕರ, ಪುರಹರನೇ ಪರಮೇಶ್ವರನೇ, ಮುರಹರನೇ ಪರಮೇಶ್ವರನೇ, ಗೌರಿ ಮನೋಹರ ಗಂಗಾಧರನೇ, ಗೌರಿ ಮನೋಹರ ಗಂಗಾಧರನೇ, ವಿಧಿ ನಿಯಮವನ್ನು ಅಳಿಸೆನು ನಾನು, ವಿಧಿ ನಿಯಮವನ್ನು ಅಳಿಸೆನು ನಾನು. ಹರ ಹರ ಶಂಭು ಮಹಾದೇವಾ ನಿನ್ನ, ಧೀರನ ತಾವರ ಗಂಗಾಧರನೇ ಶಂಕರ. ಅಗ್ರಜ, ಅಗ್ರಜ, ನಮ್ಮ ಅಗ್ರಜನನ್ನು ಈ ಉಪಾಯದಿಂದ ಕಳುಹಿಸಿದ್ದರೆ ನನ್ನ ಕಾರ್ಯವು ಹೇಗೆ ಸಾಧಿತವಾಗಬೇಕು? ಅಣ್ಣನು 21 ದಿನ ಭೂಪ್ರದಕ್ಷಿಣೆ ಮಾಡಿ ಮುಗಿಸಿಕೊಂಡು ಬರುವಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಸಮಾಪ್ತಿ ಮಾಡುವೆನು. ಇದೇ ತಕ್ಕ ಉಪಾಯ. ಅಂಧಕಾರವನೆಂದಿಗೆ ನೀಗಿಸುವೆಯೋ ಲೋಕ ಬಾಂಧವ, ಏನಾಗಿ ಜನಿಸಿದರು
ക്ഷോണിയാൽ ജീവിപ്പുതിയതു നാം. ക്ഷീണമാതുതു അന്ധകരണ ക്ഷോണിയാൽ ജീവിപ്പുതിയതു നാം. ഓദീന മാധവാ ജ്ഞാനദയാ സിന്ധു. ತಾನು ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ. ಕೃಷ್ಣ 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 ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ. ಕೆರೆದಿರೆನ್ನ ಕೇಶನ ಇದು ಹೃದಯ ರಕ್ತಪಿಸ್ ಕಾಳ ಸರ್ಪದಂತೆ ಹೆಣಚಾಟಿ ನಿಂತಿದೆ. ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧಕ್ಕೆ ಆಹ್ವಾನಿಸಿ ಸಂಧಿಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧಕ್ಕೆ ಆಹ್ವಾನಿಸಿ ಎಂದಿಗೆ ಹಿಂಗಿಸುವೆಯೋ ತಂಗಿಯ ಭಂಗವಾಗಿ ಎಂದಿಗೆ ಹಿಂಗಿಸುವೆಯೋ ತಂಗಿಯ ಭಂಗವ. ಓದೀನ ಮಾಧವಾ ಜ್ಞಾನದಯಾ ಸಿಂಧು. ಓದೀನ ಮಾಧವಾ ಜ್ಞಾನದಯಾ ಸಿಂಧು. ಕ್ಷೀಣವಾದುದು ಅಂಧಕರಣ ಕ್ಷೋಣಿಯಾಲ್ ಜೀವಿಪುದೆಂದು ನಾಂ. ಕ್ಷೀಣವಾದುದು ಅಂಧಕರಣ ಕ್ಷೋಣಿಯಾಲ್ ಜೀವಿಪುದೆಂದು ನಾಂ. ಓದೀನ ಮಾಧವಾ ಜ್ಞಾನದಯಾ ಸಿಂಧು. ಕೃಷ್ಣ 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 ಆಪದ್ಬಾಂಧವ ಅನಾಥ ರಕ್ಷಕ ತಂಗಿ ಕೊನೆಗೂ ನನ್ನ ಮೊರೆಯ ಆಲಿಸಿ ಬಂದುಬಿಟ್ಟೆಯ ನನ್ನ ತಂದೆ. ಇದು ಈ ಸಹೋದರ ನಮಸ್ಕಾರಗಳನ್ನು ಸ್ವೀಕರಿಸೋಣ, ಸ್ವೀಕರಿಸಿ. ಪರಮಾತ್ಮನಿಗೆ ನಮಸ್ಕರಿಸಬೇಕು. ಓ ಪಾಂಡುರಂಗ
ಭಾಗ್ಯವ ನೀಡಿದೆಯ ನಂಬಿದೆ ರಂಗ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಆಕಾಶ ಭೂಮಿಗಳೇ ಅಳೆದಂತ ಪಾದ ಕಾರುಣ್ಯನಾಗಿರದೆ ಕುಣಿದಾಡಿದ ಪಾದ ಆಕಾಶ ಭೂಮಿಗಳೇ ಅಳೆದಂತ ಪಾದ ಕಾರುಣ್ಯನಾಗಿರದೆ ಕುಣಿದಾಡಿದ ಪಾದ ಕಾಲನದಿ ಕಲ್ಲಾದ ಜೀವವ ತಂದ ಕಾಲನದಿ ಕಲ್ಲಾದ ಮೀಸತಿಗೆ ಜೀವವ ತಂದ ನಂಬಿದೆ ರಂಗನೆ ನಿನ್ನಯ ಪಾದ ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ಪಾದಗಳ ದರ್ಶನ ಭಾಗ್ಯವ ನೀಡಿದೆಯ ನಂಬಿದೆ ರಂಗ ವಿಠಲ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಡಿಯನ್ನು ಕೊಡುವಂತ ಪಾದ ಶ್ರೀದೇವಿ ಪೂಜಿಸುವ ಶ್ರೀಹರಿಯ ಪಾದ ಭಕ್ತರಿಗೆ ಮುಡಿಯನ್ನು ಕೊಡುವಂತ ಪಾದ ಪಾಪವನ್ನು ತೊಳೆದಂತ ಸುರಗಂಗಿ ಜನ್ಮಿಸಿದಂತ ಪಾಪವನ್ನು ತೊಳೆದಂತ ಸುರಗಂಗಿ ಜನ್ಮಿಸಿದಂತ ನಂಬಿದೆ ರಂಗನೆ ನಿನ್ನಯ ಪಾದ ರಂಗನೆ ನಂಬಿದೆ ನಿನ್ನಯ ಪಾದ ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ಪ್ರಣಾಮಗಳು. ಉಭಯನಿಷ್ಠರಾಗಿದೆ. ಪರಮಾತ್ಮನಿಗೆ ನಮಸ್ಕರಿಸುವೆವು. ಧರ್ಮನಂದನ, ಪರಮಾತ್ಮ ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಪರಮಾತ್ಮ ಲನ ಪರಮಾತ್ಮ ನೀರಜಮಾಲನ ನಿಜ ಗುಣಶೀಲನ ದೇವಾದಿದೇವನೇ ಕಾಯೋ ವಾಸುದೇವ ದೇವಾದಿದೇವನೇ ಕಾಯೋ ವಾಸುದೇವ ನೀರಜಮಾಲನ ನಿಜ ಗುಣಶೀಲನ ಪರಮಾತ್ಮ ಧರ್ಮನಂದನ, ಜಯವನು ಕರುಣಿಸೋ ದೇವಾದಿದೇವನೇ ಜಯವನು ಕರುಣಿಸೋ
ಪುರುಷೋತ್ತಮ, ನಮ್ಮ ಮೊರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ವಿಜಯಶಾಲಿಗರೇ ಆಗಲಿ. ಧರ್ಮನಂದನ, ನನ್ನನ್ನು ಏಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಧರ್ಮನಂದನ, ಬಂಧು ಬಾಂಧವರ ರಕ್ತವನ್ನು ಹರಿಸಿ, ಬಂಧು ಬಾಂಧವರ ರಕ್ತವನ್ನು ಹರಿಸಿ, ಪ್ರಜಾಕೋಟಿಯನ್ನು ನಾಶ ಮಾಡುವುದು ಸರಿವಲ್ಲವಯ್ಯ ಕೃಷ್ಣ. ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ರಕ್ತದ ಕಣಗಳಲ್ಲಿ ಅಪವಿತ್ರವಾದ ಪವಿತ್ರ ಜಲಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಮುಕುಂದ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಿಗಳಿಂದ ಕುಡಿದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವು ಧರ್ಮಸಮ್ಮತವಾದರೂ ಅದಕ್ಕೆ ನಿನ್ನ ಸಹೋದರ ಅಭಿಮತ ಅಲ್ಲವೇ ಭೀಮಸೇನ? ಓ ಸುದೇವ, ಆಚಾರ್ಯರು ಎದುರಾಗಿ ಬಂದರು. ಹರಿ ರುದ್ರರ ಎದುರಾಗಿ ಬಂದರು. ಹೊಡೆಯದ ಬಿಡಲ ಆ ದುರುಳರ ದೇವ. ಕ್ರೋಧಾಗ್ನಿಯಿಂದನ್ನ 13 ವರ್ಷಗಳ ಕ್ರೋಧಾಗ್ನಿಯಿಂದನ್ನ ಈ ನನ್ನ ಗದಾದಂಡದಿ ಧೂಳ್ಗೈವೆ ಆ ದುರ್ಳರ ದೇವ. ಗುರುಕುಲಾದವರ ಪದವನ್ನು ಮುರಿವೆ, ಗುರುಕುಲಾದವರ ಪದವನ್ನು ಮುರಿ ಧುರುಳರ ಧ್ವಂಸವ ಕೈಯುವೆನ. ಹೇಳಿ ಕೌರವನ ಪದವನ್ನು ಮುರಿದು ರಣದಿ ಬಿಡಿದ ಸಮರನೆಲ್ಲ. ಹೇಳಿ ಕೌರವನ ಪದವನ್ನು ಮುರಿದು ರಣದಿ ಬಿಡಿದ ಸಮರನೆಲ್ಲ. ಹಿರಿದು ತರಿದು ನೀಚರನ್ನೆಲ್ಲ, ಹಿರಿದು ತರಿದು ನೀಚರನ್ನೆಲ್ಲ, ಹಿರಿದು ತರಿದು ಬರು ನೀಚರನ್ನೆಲ್ಲ. ವಿಜಯ ಪತಾಕೆಯ ಹಾರಿಸುವೆ, ವಿಜಯ ಪತಾಕೆಯ ಹಾರಿಸುವೆ, ವಿಜಯ ಪತಾಕೆಯ ಹಾರಿಸುವೆ.
ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಠು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃ ಮಮಕಾರವು ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಸುಡಬೇಕು ನಮ್ಮ ಈ 7 ಜನ್ಮಗಳನ್ನು. ಓಹೋ, ನೀನು ಸಂಧಿಗೆ ಸಮ್ಮತಿಸಿದಂತೆ ಆಯಿತು. ಇನ್ನು ಅರ್ಜುನ, ವಾಸುದೇವ, ಇದಕ್ಕೆ ನಿನ್ನ ಸಮ್ಮತ? ಅಗ್ರಜನ ಮಾತು ಅನುಮೋದಿಸಿ ನಮ್ಮನ್ನೇಕೆ ಸಜೀವಿಯಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುಂಬರಿಯಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಿಯಲು ಬಿಡುತ್ತಿಲ್ಲ. ನಮ್ಮ 7 ಜನ್ಮವನ್ನು ಸುಡಬೇಕು. ಓಹೋ, ನೀನೂ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರಂದನ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತವೇ ತಾನೇ? ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು, ನ್ಯಾಯಸಮ್ಮತವೆಂದು ಅದು ಹೇಗೆ ಹೇಳಲು ಸಾಧ್ಯ ಅಣ್ಣ? ಮರತೆಯಾ ಪ್ರಭುವೇ ಮಹಿಮನೋ ನಗದೆ ಮಾನಿನಿಯಾದೆಲ್ಲ ಮೊರೆಯಾಲಿಸಿ ಹೊರಿದುದಾ ಪತಿಗಳೈವರಿಂದೆನ್ನ ಹಂತ ಸಲ್ಲಿಸೈ ಪಾತಕ ಗುರುಕುಲ ಹತವಾಗಿ ಬಿಡುಗುಡಿಯ ಕಟ್ಟಿಸುವನೇ ಈಕ್ಷಿಸೆ ಜಗದ ಅಪಹಾಸ್ಯವ ಸಹಿಸೆನಯ್ಯ ತನುವನಿ ರಕ್ಷೆ ಮುಕುಂದ. ಮಾಧವ ಕೃಷ್ಣ
ನಾನು ತಾನೇ ಏನು ಮಾಡಲು ಸಾಧ್ಯ ಅಣ್ಣ? ಧರ್ಮರಾಯ ಧರ್ಮವೆಂದು ದ್ವಿಜನ ವ್ಯಾಮೋಹ ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯವು ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದಲು ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದು ಆ ಬಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲವೇ? ಸುಮ್ಮನೆ ಗದೆಯನ್ನು ಒತ್ತಿಗೆ ಯಾಕೆ ನಿಂತಿರುವೆ? ಅದನ್ನು ಬಿಸಟ್ಟು ಕೈಗಳಿಗೆ ನಡೆದುಕೊಂಡಿರಿ. ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಸವ್ಯಸಾಚಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸವಂ ಪಡೆದ ಮಹಾಶೌರಿ. ಕಡೆಗೆ ವಿರಾಟನ ಮನೆಯಲ್ಲಿ ನಾಟ್ಯವನ್ನು ಅಭ್ಯಾಸ ಮಾಡುತ್ತಿದ್ದ ನಾಟ್ಯ. ಸುಮ್ಮನೆ ಹಸ್ತಗಳಿಡಿದು ಏಕೆ ನಿಂತಿರುವೆ? ಅದನ್ನು ಬಿಸಟು ಕೈಗಳಿಗೆ ಬಳೆಯನ್ನು ತೊಟ್ಟುಕೊಳ್ಳಿರಿ. ಇವರು ನನ್ನ ಪತಿ. ಈಗ ಹೇಳಣ್ಣ, ಇವರೆಲ್ಲ ನನ್ನ ಪತಿಗಳೇ? ಇವರು ನನ್ನ ಪತಿಗಳಲ್ಲಣ್ಣ. ನನ್ನ ಭಾಗಕ್ಕೆ ಮೃತ್ಯು ಸರೋಬರಿ. ನನ್ನ ಈ ಬಿಚ್ಚದ ಮುಡಿಯನ್ನು ಮುಡಿಗಟ್ಟಿಸಿಕೊಳ್ಳಬೇಕಾದರೆ ನಿಮ್ಮೊಬ್ಬರ ಆಜ್ಞೆ ಆದರೆ ಸಾಕು ಅಣ್ಣ. ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ನನ್ನ ವೈರಿಗಳನ್ನೆಲ್ಲ ನಾಶಪಡಿಸಿ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳಿ. ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ನಾನು ಅಗ್ನಿಪುತ್ರಿಯಾಗಿ ಜನಿಸಿದೆ. ಕಡೆಗೆ ಅಗ್ನಿಯಲ್ಲಿ ಬಿದ್ದು ಸಾಯಬೇಕಾಗುತ್ತದೆ ಅಣ್ಣ. ಈಗ ಚೆನ್ನಾಯಿತು. ಸಹಜರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲೇ? ಅದಕ್ಕೆ ನೀನೇನು ಮಾಡಿವೆ? ಏಕೆ? ಈಕೆಯ ಅಭಿಪ್ರಾಯ ಈಗಾಗಿತ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನು ಕೇಳಿದೆಯಲ್ಲ, ಸರಿ ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾರ್ಥವನ್ನು ಆಲಿಸುವುದು ನಿಮ್ಮಗಳ ಕರ್ತವ್ಯ ಅಲ್ಲವೇ? ಏಕೆ? ಇನ್ನುಳಿದ 4 ಇವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅವ್ವ, ಯಾವ ಸಂಬಂಧವಿಲ್ಲವೆಂದು ಅಂದು ಕುರುಸಭೆಯಲ್ಲಿ ಬಂದ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆ ನೆನ್ನುತ್ತವು ಜನಗದ ದಂಡಗಿ ಆ ದುರ್ಯೋಧನಂ ತಡೆಯಂ ಕುಡಿಗಟ್ಟುವೆ ನೆನ್ನುತ್ತವು. ನುಡಿಜಯ ನೀನೆಂದು ಗಂಡುಗಲಿಯೆಂದು ತಂಪದ ನುಡಿಯ ನುಡಿದು
ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇದಮ್ಮ ಮನೋಹರ ಹೊರಗಲಿ ನಿನ್ನ ಕೂಗ ಕಂಡದ ಕರುಳುರಿವ ಬಿರುನುಡಿ ಕಣ್ಣೀರ ಗರೆದಿರು ಹೊಲ್ಲವೇ ನಿನ್ನ ಕಣ್ಣೀರಿಗೆ ಬದಲಾಗಿ ಹಾಗೆ ಹೆಂಡಿರ ಕಣ್ಣಲ್ಲಿ ಶತಸಹಸ್ರ ಕಮ್ಮನಿಯ ವಿಡಿಯ ತರಿಸುವೆ ನಾವು ಕಾಲರೇ ಕೌರವನ ಬೆಂಬಲವಾಗಿ ನಿಲ್ಲಲಿ ಕಾಲಕಿ ಕುರು ಸಮುದ್ರವ ಸೆಳೆದು ತರುವೆ ನಾಂ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಭಗದ ದುಶ್ಯಾಸನನ ಹೊಡಲ ಪುಡಿಗುಟ್ಟಿ ಪಾದಗೆ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಪ್ರಿಯತಮೆ ಪಡೆಯದಿರು ನೀ ಹೆತೆಯ ನರಕಮರ್ದನ ಕೇಳೆನ್ನ ಅಭಿಮತ ಕಾರ್ಬೋಡ ಕುಳಿಗಿ ಕುಳಿಗಿ ಚಂದ್ರನಲ್ಲಿ ಈ ಭೂಮಿ ನನಗೆ ನಳಿಗೆ ಹುಕ್ಕಿನ ಮತದಲ್ಲಿ ತಪ್ಪದಾಗರವು ಬೋಧರದಲ್ಲಿ ಕೃಷ್ಣ ಕುರುವರ ಸಿರಗಳ ಕಡಿಯದ ಬಿಡಣ ಕುರುವರ ಸಿರಗಳ ಕಡಿಯದ ಬಿಡಣ ಸರದಿ ದಂತದಲ್ಲಿ ಮಲಗಿದ ಹೃದಯವ ಸರದಿ ದಂತದಲ್ಲಿ ಮಲಗಿದ ಕುರುಕುಲವ ಕಡಿದಿಡುವೆ ಕುರುಕುಲವ ಕಡಿದಿಡುವೆ ದುರ್ಲ ಕೌರವರ ಪರಿಮಳದಲ್ಲಿ ಕೌರವರ ಪರಿಮಳದಲ್ಲಿ ಕಾಬೋಡ ಗುಳಿಗೆ ಗುಳಿಗೆ ಈ ಭೂಮಿ ನನಗೆ ನನಗೆ ಈ ಸಂಧಿಯನ್ನು ನಿರಾಕರಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬಾ ನಾನಿನ್ನು ಬರುವೆನು ಭೀಮಸೇನ ಭೀಮಸೇನ ಪರಮಾತ್ಮ ಅರ್ಜುನ ವೈರಿಕರ್ಣನ ಸಿರತನು ಬೀಳದೆ ವೈರಿಕರ್ಣನ ಸಿರತನು ಬೀಳದೆ ದರೆಯೊಳಗೆಂದೋ ತಲುಮನ ತೆರಪೆ ದರೆಯೊಳಗೆಂದೋ ತಲುಮನ ತೆರಪೆ ಸಮರದಿ ದುರುಡರ ನಾಶವಗೈವೆ ಸಮರದಿ ದುರುಡರ ನಾಶವಗೈವೆ ದೇವಾನಿ ಬಂದೆಯ ಪರತೀರೆ ಹೌದು ಜನಾರ್ದನ ವಿಷಸರ್ಪಕ್ಕೆ ಆಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತ್ತೆ ಮರ್ತಿರೇಕೆ ಹಿಂದೆ ನಮಗೆ ನಾನಾ ತರದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಂಡರನೇ ನಮಗೆ ಸಂಧಿಯೇ ಬಾಲಾಕ್ಷವಂ ಮೆಚ್ಚಿಸಿ ಬೆಳೆದರೆ ಪಾಶುಪರಾತ್ರವೋ ಬಾಲಾಕ್ಷವಂ ಮೆಚ್ಚಿಸಿ ಬೆಳೆದರೆ ಪಾಶುಪರಾತ್ರವೋ ವಿಧಿ ವಿಧೌತಕ ಪ್ರಯೋಗಿಸಿದರು ವಿಜಯನೆಂಬ ಬೆಸರ ಹರಿಗಳ ಹತ ಕೈಯನ್ನು ಅಭಿಷೋತ್ಸಾಹದಿಂದ ಹರಿಗಳ ಹತಗೈಯಲ್ಲಿ ಅಭಿಷೋತ್ಸಾಹದಿಂದ ಹರಿದರೆ ಈ ಪರಿನೋಯುವುದು ಸರ್ವ ಧರ್ಮದ ಕೃಷ್ಣ ವಾಸುದೇವ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು ಯೋಧ ನಡೆದು ತೀರಲೇಬೇಕು ಇದೇ ಪಾರ್ಥನ ಪ್ರತಿಜ್ಞೆ ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು ಅವರನ್ನ ಸೇಡಿನ ಜ್ವಾಲೆ ದಗದಗನೆ ಹತ್ಯೆ ಉರಿಯಲಾರಂಭಿಸಿರುವುದು ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವರು ಇಂತಹ ಸಂದರ್ಭದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ ತಾಳದ
ಕದನವು ಬೇಡೆ ಮಗೆ ಓ ದೇವ ಕದನವು ಬೇಡೆ ಮಗೆ ಪರಮಾತ್ಮ ಶಾಂತಿಯಿಂದಲೇ ರಾಜ್ಯವ ಪಡೆವ ದೇವಾ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾದರೂ ನಾನು ಅದನ್ನು ಸಹಿಸಲಾರೆ. ಹೇಗಾದರೂ ಮಾಡಿ ಆ ದುರ್ಯೋಧನನ್ನು ಶಾಂತಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಅವನು ನಮಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೂ ಚಿಂತೆ ಇಲ್ಲ. ನಮ್ಮೈವರಿಗೆ 5 ಗ್ರಾಮಗಳನ್ನು ಆದರೂ ನೀಡಲಿ, ನಾವು ಅದರಿಂದಲೇ ಸಂತುಷ್ಟರಾಗುತ್ತೇವೆ. ಒಟ್ಟಿನಲ್ಲಿ ಜ್ಞಾತಿಗಳೊಡನೆ ಶಾಂತಿಯಿಂದ ಬಾಳುವ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವರೆಂದು ನಾನು ನಂಬಿರುತ್ತೇನೆ. ಇಷ್ಟರ ಮೇಲೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು, ನನ್ನ ಸಮಸ್ತ ವಿಚಾರವನ್ನು ತಿಳಿದಿರುವ ಪ್ರಭು ನೀನು. ಇಷ್ಟರ ಮೇಲೆ ತಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹತ್ತಿ ಉರಿಯಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರು ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ದಯಮಾಡಿ ಪ್ರಭು. ತಂಗಿ, ತಮ್ಮಲ್ಲಿ ನಾನು ಕಡೆಯದಾಗಿ ಕೈ ಜೋಡಿಸಿ ಬೇಡುತ್ತೇನೆ. ಧರ್ಮಪುತ್ರನ ಮಾತಿನಂತೆ ಸಂಧೆಯನ್ನು ಮಾತ್ರ ಮಾಡಿಕೊಂಡು ಬರಬಾರದು. ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ತಮ್ಮಲ್ಲಿ ನಾನು ಸೆರೆಗೊಡ್ಡು ಬೇಡುತ್ತೇನೆ. ಸಹೋದರಿ, ಚಿಂತೆ ಪಡೆದಿರು ನೀ, ಚಿಂತೆ ಪಡೆದಿರು ನೀ, ಶಾಂತಿಯ ತಾಳಿ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀ ಮರೆವಿನಿ ನಿನ್ನವೈರಿ. ವ್ಯಾಕುಲ ಪಡಲೇಕೆ ಮೃದು ಹೃದಯಲೆ ನೀ ಮರೆವಿನಿ ನಿಮ್ಮನು ಮುರವೈರಿ. ನೀನ ಸುರಗುತ್ತಿದೆ ನನ್ನ ಮನಕ್ಕೆ ಶಾಂತಿ. ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರವಿನ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿಯೇ
ಮದಿಸಿದ ಕೌರವನ ಮೂಲವ ಸಂತಹಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ಮದಿಸಿದ ಕೌರವನ ಮೂಲವ ಸಂತಹಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ ಸತ್ಫಲಾಂಚನನು ದರ್ಪವ ಮುಡಿಯಿದೆ ಕಪಿ ಧ್ವಜವ ದಿಗ್ವಿಜಯ ಶಾಂತಿಯ ತಾಳಿ ಸದಯೇ ಸಹೋದರಿ, ನಾನು ಆ ದುರ್ಯೋಧನ ಬಳಿಗೆ ಹೋಗಿ ಸರ್ವ ಪ್ರಕಾರದಲ್ಲಿ ಆತನನ್ನು ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನಮ್ಮ. ಅದಕ್ಕೆ ನಿನ್ನ ಪತಿಗಳು ಒಪ್ಪದೇ ಹೋದರೆ ನಾನೇ ಯುದ್ಧ ಕ್ಷೇತ್ರದಲ್ಲಿ ನಿಂತು ಯುದ್ಧವನ್ನು ಮಾಡಿಸಿ ಈ ನಿನ್ನ ಬಿಚ್ಚಿದ ಕೇಶಿ ರಾಶಿಯನ್ನು ಕಟ್ಟಿಸುವ ಭಾರವು ನನ್ನದು ತಂಗಿ. ತಮ್ಮ ಇಚ್ಛೆ